ಅಮ್ಮ, ಇಂಥ ಒಳ್ಳೆ ಗುಣ ಇರೋ ನಿನ್ನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಮದುವೆ ಮನೆಯಲ್ಲಿ ನೀನು ನಿಮ್ ತಂದೆ ಒಂಟಿಯಾಗಿ ಮಾತಾಡುವಾಗ ನಾ ಕೇಳಿಸ್ಕೊಂಡೆ. ಎಲ್ಲಿ ನನ್ನ ಸಂಸಾರನ ಒಡೆದಾಕ್ಬಿಡ್ತೀವ ಅಂತ ಹೆದರ್ಬಿಟ್ಟಿದ್ದೆ. ಆದ್ರೆ ಪಾತ್ರೆಯಲ್ಲಿ ಭೇದ ಭಾವ ತೋರಿಸಬಾರ್ದು ಅಂತ ನೀನು ಹೇಳಿದಾಗ ಈ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಅನ್ಕೊಂಡೆ. ನಮ್ಮಪ್ಪ ನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ರು. ಹೋದ್ ಮನೇಲಿ ತನ್ನ ಮಗಳು ಜೀವ ಸವಿಬಾರ್ದು ಅನ್ನೋ ಆಸೆಲಿ ಗಂಡನ ಬೇರೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಆ ಸಮಯದಲ್ಲಿ ಹೆತ್ತವ್ರನ್ನ ತೃಪ್ತಿ ಪಡಿಸ್ಬೇಕಾದ್ದು ಮಗಳ ಕರ್ತವ್ಯ ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ಬಾವ, ಈ ಮನೆ ಸೊಸೆಯಾಗಿ ಬರೋಕೆ ನಾನು ಪುಣ್ಯ ಮಾಡಿದ್ದೀನಿ. ಯಾಕೆ ಅಂದ್ರೆ ನಾನ್ ಮಾಡಿದ ಅಡಿಗೆ